ಎಜಿ ನ್ಯೂಸ್ಗೆ ಸ್ವಾಗತ. ಶಿರಹಟ್ಟಿ ಅಪರ ಪೊಲೀಸ್ ಮಹಾನಿರ್ದೇಶಕರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಅವರ ನಿರ್ದೇಶನದಂತೆ ಕರ್ನಾಟಕ ಲೋಕಾಯುಕ್ತ ಗದಗ ಕಚೇರಿ ಪೊಲೀಸ್ ಅಧಿಕಾರಿಗಳು ಶಿರಹಟ್ಟಿ ತಹಸೀಲ್ದಾರ್ ಕಚೇರಿಯಲ್ಲಿ ಜನಸಂಪರ್ಕ ಸಭೆಯನ್ನ ಡಿಎಸ್ಪಿ ವಿಜಯ ಬಿರಾದರ್ ಅವರ ನೇತೃತ್ವದಲ್ಲಿ ಸಾರ್ವಜನಿಕ ದೂರುಗಳು ಮತ್ತು ಅಹವಾಲು ಸ್ವೀಕಾರ ಸಮಯದಲ್ಲಿ ಶಿರಹಟ್ಟಿ ಹಾಗೂ ಲಕ್ಷ್ಮೀಶ್ವರ ತಾಲೂಕು ಪಂಚಾಯಿತಿಗಳ 2023-24 ಮತ್ತು 2024-25ನೇ ಸಾಲಿನ ರಾಜ್ಯ ಹಣಕಾಸು ಆಯೋಗದ ಅನಿರ್ಬಂಧಿತ ಅನುದಾನ ಸಿಎಂ ಜಿಎಸ್ವೈ 5054 ಲಿಂಕ್ ಡಾಕ್ಯುಮೆಂಟ್ ಸ್ಥಳೀಯ ಶಾಸಕರ ಪ್ರದೇಶ ಅಭಿವೃದ್ಧಿ ಯೋಜನೆಯ ಕಾಮಗಾರಿಗಳಲ್ಲಿ ಬಹಳಷ್ಟು ಕಳಪೆ ಮಟ್ಟದ ಕಾಮಗಾರಿಗಳು ಹಾಗೂ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂತ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ ಕೆಡಿಪಿ ಸದಸ್ಯ ಪಕ್ಕಿರೇಶ್ ನಡುವಿನ ಕೇರಿ. ಮೊನ್ನೆ ಕೇಂದ್ರ ಸರ್ಕಾರದಿಂದ ಒಂದು ಡಾಟಾವನ್ನು ತಿಳಿಸ್ತಾರ, ಅದರೊಳಗೆ ಹೆಚ್ಚು ಆದಾಯ ಐತೆ ಅಂತ ಹೇಳಿ 120 ಕಾರ್ಡ್ ಐತೆ ಇವತ್ತು ರದ್ದ ಐತೆ ಸರ. ಇದು ಕಾರ್ಡನ್ನು ನಾವು ರಿವೋಕ್ ಮಾಡೋದು ರಿಸರ್ವಿಸ್ ಕಳಿಸಿದ್ವಿ ಸರ, ಮಾಡ್ಕೊಡ್ತೀನಿ. ಮೊನ್ನೆ ಅರ್ಜಿ ಕೊಟ್ಟಿದ್ದೀವಿ, ಏನು ರೇಟಿಂಗ್ ಗೊತ್ತಿಲ್ಲ, ನಾನೇ ಬರೆದು ಇವಾಗ ಮಾಡುವಂಥ ವಿಡಿಯೋ ಮಾಡ್ತೀನಿ. ಮೊನ್ನೆ ಬಂದಿದ್ರಿ ಸರ್, 2 ಸಲ ಬಂದಿದ್ದೆ. ಎಲಿಜಿಬಲ್ ಅದಾರ ಸರ್. ಅದೇ ಇವರು ಫಸ್ಟ್ ಯಾವ್ದಾದ್ರು ಜಾಬ್ ಮಾಡ್ತಿರ್ಬೋದು ಸರ್. ಅದು ಹಳೆ ಡಾಟಾ ತಗೊಂಡು ಕೇಂದ್ರ ಸರ್ಕಾರದಿಂದ ಬಂದಂಥ ಡಾಟಾದೊಳಗೆ ಇದು ಏಪ್ರಿಲ್ ಆಗಿದೆ ಸರ್. ಇವರಿಗೆ ರಿಕ್ವೆಸ್ಟ್ ಇವಾಗ ಇವರಷ್ಟೇ ಅದಾರ ಮಾಡ್ಕೊಬಿಟ್ಟಾರೆ ಸರ್. ಇವರು ಅದು ಡಾಟಾ ಬಂದಿದ್ದಾರೆ ಸರ್. ಈಗ ಈ ಕಾರ್ಡ್ನಲ್ಲಿ ಒಬ್ಬರೇ ಡೆತ್ ಆಗ್ಯಾರ. ಈಗ ಒಬ್ಬಕ್ಕೆ ಪಕ್ಕಿರೇಶ ಈಗಲಾದ್ರು ಅಲ್ಲಲ್ರಿ ಕರೆಕ್ಟ್ ಗ್ರೌಂಡ್ ಲೆವೆಲ್ ಸ್ಟಡಿ ಮಾಡ್ರಿ. ಡೆತ್ ಬೇರೆ ಆಗಿ ಎಲ್ಲ ಕರೆಕ್ಟ್ ಇತ್ತು ಅಂದ್ರೆ ಮಾತ್ರ ಕೊಡ್ರಿ, ಇಲ್ಲಾಂದ್ರೆ ಕೊಡಕ್ ಕರೆಕ್ಟ್ ಇದ್ರೆ ಕೊಡ್ರಿ. ಈ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಆದ ನೀಲಕಂಠ ಅಂಬಿಗೇರ, ಮುತ್ತು ಮಾರಟ್ಟಿ ಹಾಗೂ ಎಲ್ಲ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರು ಭಾಗಿಯಾಗಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.